ನಾವಿವತ್ತು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಸೀನಿಕ್ ರೂಟ್ ಇನ್ ಚಿಕ್ಕಮಂಗ್ಳೂರು ಚಾರ್ಮಡಿ ಘಾಟಲ್ಲಿದ್ದೀವಿ. ಸೊ ಗೈಸ್, ಬಟ್ ಇದೇನಿದು ಕಮಾನ್ ಗೈಸ್, ಇಂಥ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಸೀನಿಕ್ ರೂಟಲ್ಲಿ ಎಂತ ಇದು ಕತೆ ಏನಂತ ನಂಗಂತೂ ಅರ್ಥ ಆಗ್ತಿಲ್ಲ. ನಾನು ಅದನ್ನೇ ಬಡ್ಕೊಳೋದು ಯಾವಾಗ್ಲೂ ಎಲ್ಲರ ಹತ್ರ. ಸೊ ನೀವೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಾಗ ಅಷ್ಟೇ ಬ್ಯೂಟಿಫುಲ್ ಆಗಿ ಥಿಂಕ್ ಮಾಡಿ ಎಲ್ಲರೂ ಅಂತ. ಇಲ್ಲೆಲ್ಲ ನೋಡಿ, ಪ್ರತಿಯೊಂದು ಜಾಗದಲ್ಲಿ ಬಿಯರ್ ಬಾಟಲ್ಸು, ಮತ್ತು ಕಾರ್ ಆಕ್ಸಿಡೆಂಟ್ ಆಗಿರೋ ಗ್ಲಾಸ್ ಪೀಸ್, ಅಂದರೆ ಚಿಕ್ಕ ಚಿಕ್ಕ ಪೀಸಸ್ ಆದರೆ ಓಕೆ, ಆ ಹೋಲ್ ಅಸೆಂಬ್ಲಿ ಗ್ಲಾಸ್ ಇರುತ್ತಲ್ಲ ಅದನ್ನು ತೆಗ್ದು ಕಾರ್ನ ತೊಗೊಂಡು ಹೋಗ್ತೀರಾ, ಆ ಗ್ಲಾಸ್ ಬೇಸ್ನ ತೊಗೊಂಡು ಹೋಗಲ್ಲ, ಅದನ್ನು ತೆಗ್ದು ಇಲ್ಲೇ ಬಿಸಾಕ್ತೀರಾ. ಆಮೇಲೆ ಬಿಯರ್ ಹೊಡೆದಾಕಿದ್ದೀರಾ, ನೀರಿನ ಅದರಲ್ಲೂ ಮೋಸ್ಟ್ ಆಫ್ಲಿ ಹೇಗೆ ಅಂದರೆ ಇಲ್ಲಿ ವಾಟರ್ ಬಾಟಲ್ಸ್. ಈಗ ಗೊತ್ತು ಇದು, ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಬಿಸಿಲಿರುತ್ತೆ, ಶೊಕೆ ಆಗುತ್ತೆ, ಬಸ್ಸಲ್ಲಿ ಟ್ರಾವೆಲ್ ಮಾಡೋರು ನೀರು ಕುಡಿತಾರೆ, ಬಸ್ಸಲ್ಲೇ ಬಿಸಾಕಿ ಹೋಗಿಲ್ಲ, ಬಸ್ ಡ್ರೈವರ್ ಕಂಡಕ್ಟರ್ ಇರ್ತಾರೆ, ಅವರೆಲ್ಲದರಲ್ಲಿ ಅವ್ರ ಬಸ್ನ ಹೇಗಿರು ಕ್ಲೀನ್ ಮಾಡ್ಕೊತಾ ಇರ್ತಾರೆ, ಅವ್ರು ಅಲ್ಲಿ ಬಿಸಾಕೊತಾರೆ. ಅದನ್ನು ಬಾಟ್ಲ್ ಕಾಲೇದು ಕೂಡಲೇ ತೆಗ್ದು ಬಿಸಾಕೋದು ಆಚೆ. ಸೊ ಥಿಂಕ್ ಮಾಡಿ, ಇದೆಷ್ಟು ಗ್ರೀನಿಶ್ ಆಗಿದೆ ನೋಡಿ, ನನ್ನ ಬ್ಯಾಕ್ಗ್ರೌಂಡ್ ನೋಡಿ, ಮೈ ಗಾಡ್ ಎಷ್ಟು ಕ್ಲೀನ್ ಆಗಿದೆ ಆ ಜಾಗ. ಜಸ್ಟ್ ಪ್ಲೇಸ್ನ ನೋಡಿ, ಪ್ಲೇಸ್ ನೋಡಿದ್ರೇ ನೀವು ಆಲ್ಮೋಸ್ಟ್ ಚಾರ್ಮಡಿ, ಸುಮಾರು ಜನ ಜಸ್ಟ್ ಟ್ರಾವೆಲ್ಗೋಸ್ಕರ ಮಾತ್ರ ಚಾರ್ಮಡಿ ಈ ರೂಟ್ನ ಯೂಸ್ ಮಾಡಲ್ಲ. ಸುಮಾರು ಜನ ಈ ಸೀನರಿನ ನೋಡೋಕೆ ಬರ್ತಾರೆ ಸುಮಾರು ಜನ, ಬಟ್ ಬಂದವರೆಲ್ಲ ಏನು ಮಾಡ್ತೀರಾ, ಸುಮ್ಮನೆ ನೋಡ್ಕೊಂಡು ಹೋಗಲ್ಲ, ಈ ಥರ ಎಲ್ಲ ಬಿಸಾಕೊಂಡು ಹೋಗ್ತೀರಾ. ಇದೆಲ್ಲ ಎಂತಕ್ಕೆ ಗೈಸ್? ಲೈಕ್ ಇವಾಗ ನೇಚರ್, ಗಾಡ್ ನಮಗೊಂದು ಒಳ್ಳೆ ನೇಚರ್ನ ಕೊಟ್ಟಿದೆ, ಇದು ದಟ್ಸ್ ಅವರ್ ಗಿಫ್ಟ್. ನಾವು ಇಷ್ಟೊಳ್ಳೆ ನೇಚರಲ್ಲಿ ಬದುಕ್ತಿದ್ದೀವಿ ಅಂದರೆ ಅದು ನಮಗೊಂದು ಗಿಫ್ಟ್. ಆ ಗಿಫ್ಟ್ನ ಹಾಳು ಮಾಡ್ಕೊಂಡು ನಮ್ಮ ಕೈಲೇ ನಾವೇ, ಈಗ ನಿಮ್ಮ ಮನೇಲಿ ನೀವೇ ಹೋಗಿ ಕಸ ಹಾಕೊಂಡ್ರೆ ಅದು ಹೆಂಗೆ ಚೆನ್ನಾಗಿರಲ್ಲ ಅಲ್ಲ, ಹಾಗೆ ನೀವು ಬೇರೆಯವ್ರ ಮನೇಲಿ ಹೋಗಿ ಕಸ ಹಾಕಿದ್ರು ಹೆಂಗಾಗತ್ತೆ ನೋಡಿ ಗೈಸ್. ಈಗ ಇದು ನಮ್ಮೂರಿಗೆ ಹೇಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಗೊತ್ತಾ ನವೇಡೇಸ್, ಇವಾಗಿನ ಜನ್ರೇಷನ್ ಪೀಪಲ್ಸ್ ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಅವ್ರ ಫ್ಯೂಚರ್ಗೆ ಇದೇ ಥರ ಪ್ಲಾಸ್ಟಿಕ್ಕಿಂದ ವಾಟರ್ ಬಾಟಲ್ಸ್ ಇದರಲ್ಲೇ ತುಂಬ ಆಗಬೇಕು. ಅವ್ರದ್ದು ಯಂಗ್ಸ್ಟರ್ಸ್ ಏನು ಇರ್ತಾರಲ್ಲ, ಅವ್ರೇನು ನೇಚರ್ನ ಎಂಜಾಯ್ ಮಾಡ್ಬೇಕಂತಲೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿನೇ ಅವ್ರು ಈ ಥರ ಪ್ಲಾಸ್ಟಿಕ್ಸ್ ಎಲ್ಲ ತೆಗ್ದು ಹಾಕ್ತಾ ಇರೋದು. ದಟ್ಸ್ ವಾಟ್ ಐ ಆಮ್ ಆಲ್ವೇಸ್, ನಾನು ಯಾವಾಗಲೂ ಪಡ್ಕೊಳೋದು ಹಿಂಗೆ, ನೇಚರ್ ಪ್ಲೇಸಸ್ನ, ಒಳ್ಳೆ ಚೆನ್ನಾಗಿರೋ ಪ್ಲೇಸಸ್ನ ಹಾಳು ಮಾಡೋಕ್ಕೆ ಹೋಗ್ಬಿಡಿ ಅಂತಲೇ ನಾನು ಯಾವಾಗಲೂ ಹೇಳೋದು. ಬಟ್ ಸ್ಟಿಲ್ ಯು ಗಾಯ್ಸ್ ಆರ್ ಡೂಯಿಂಗ್ ಸೇಮ್ ಥಿಂಗ್. ಬಟ್ ಅಂದರೆ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ, ಬಟ್ ಯು ಗಾಯ್ಸ್ ಆರ್ ಡೂಯಿಂಗ್ ಫ್ರಮ್ ಅ ಲಾಂಗ್ ಟೈಮ್. ಸಡನ್ನಾಗಿ ಬಿಡೋಕ್ಕೂ ಆಗಲ್ಲ. ನಿಮ್ಮಲ್ಲೇ ಒಂದು ಸ್ಮಾಲ್ ಚೇಂಜಸ್ ತೊಗೊಂಬನ್ನಿ ಅಲ್ಲ, ನೀವು ಪ್ಲಾಸ್ಟಿಕ್ ಇಟ್ಕೊಂಡ್ರೆ ಕಾರಲ್ಲೇ ಹಾಕ್ಕೊಳೋದು. ನಾವು ಈ ಕಾರಲ್ಲೇ ಬಂದಿದ್ದೀವಿ, ನಿಮಗಿಂತ ಜಾಸ್ತಿ ವರ್ಸ್ಟ್ ಎಲ್ಲ ಕಾರಲ್ಲೇ ತುಂಬ್ಕೊಂಡಿದ್ದೀವಿ. ತೊಗೊಂಡೋಗ್ತೀವಿ, ಅಲ್ಲಿ ಮನೇಲಿ ಬಿಸಾಕ್ತೀವಿ, ಇಲ್ಲಾಂದರೆ ಮನೇಲಿ ಬೆಂಕಿ ಹಚ್ಚುತ್ತಾರೆ, ಅಲ್ಲಿ ಕೊಡ್ತೀವಿ, ಏನಾದರೂ ಆಗುತ್ತೆ, ಯೂಸ್ ಆಗುತ್ತೆ, ಅಲ್ಲೇ ಕಸ ಹಾಕಕ್ಕೆ ಬರ್ತಾರೆ, ಅವ್ರಿಗೆ ಹಾಕಿದ್ದಾಯಿತು. ನೀವು ಎಲ್ಲದನ್ನೂ ಕಾರ್ ಕ್ಲೀನಾಗಿರಬೇಕು, ಆದರೆ ಓಡಾಡೋ ರಸ್ತೆ ಕ್ಲೀನಾಗಿರ್ಬಾರ್ದು. ಇದೇ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ನಡೀತಿರೋದು. ಪ್ಲೀಸ್ ಗಾಯ್ಸ್, ನಾನು ಯಾವ ಫರ್ನ್ ಬಗ್ಗೆ ಹೇಳ್ತಾ ಇದ್ದೇನೆ, ಲಾಸ್ಟ್ ಟೈಮ್ ಅದು ಬ್ಯಾಕ್ ಸೈಡಲ್ಲಿ ಸೀಟ್ ಬಿಡುತ್ತೆ ಅಂತ, ಬಟ್ ಇದು ಒಂದು ಕೈಂಡ್ ಆಫ್ ಫರ್ನ್, ಆದರೆ ಇದು ಸೈಡಲ್ಲಿ ಬಿಡುತ್ತೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಈ ಸೈಡ್ಸಲ್ಲಿ ಬಿಡುತ್ತೆ. ಸೊ ಇದನ್ನು ಹೇಗೆ ಅಂದರೆ, ಇದು ತುಂಬ ಹೆವಿ ಕೋಲ್ಡ್ ಇರೋ ಏರಿಯಾ, ಮತ್ತು ಜಾಸ್ತಿ ಅಂದರೆ ಡಿಸ್ಟರ್ಬೆನ್ಸ್ ಇಲ್ದೇ ಇರೋ ಜಾಗದಲ್ಲಿ ಬರುತ್ತೆ. ಬಟ್ ಅಂದ್ರೂ ಇಲ್ಲಿ ಕೆಳಗೆ ನೋಡಿಲಿ ಇದು ಹೇಗೆ ಅಂದರೆ, ಇದು ಬಿಲಿಯನ್ಸ್ ಆಫ್ ಇಯರ್ಸ್ ಡೈನೋಸರ್ಸ್ ಇತ್ತಲ್ಲ, ಆ ಟೈಮಿಂದ ಇದೆ ಈ ಸ್ಪೀಷೀಸ್ ನಮ್ಮ ಹತ್ರ. ಬಟ್ ಆ ಸ್ಪೀಷೀಸ್ನ ಕಾಪಾಡ್ಕೊಳ್ಬೇಕು, ಇನ್ನೂ ಬಿಲಿಯನ್ಸ್ ಆಫ್ ಇಯರ್ಸ್ ಆ ಸ್ಪೀಷೀಸ್ ಇರಬೇಕು ಅಂತ ನಿಮ್ಮ ಮೈಂಡ್ ಸೆಟಲ್ಲಿ ಇಲ್ಲ. ಇಲ್ಲೇ ತೆಗ್ದು ಪ್ಲಾಸ್ಟಿಕ್ಸ್ ಎಲ್ಲ ಹಾಕೋಗ್ತೀರ. ಇದು ಹೇಗೆ ಅಂದರೆ ಅದನ್ನು ಸ್ಪಾಯ್ಲ್ ಮಾಡುತ್ತೆ. ಅದನ್ನ ಹೇಗೆ ಅಂದರೆ ಅದನ್ನು ಕಂಟಿನ್ಯೂ ಮಾಡಲ್ಲ, ಸ್ಪಾಯ್ಲ್ ಆಗುತ್ತೆ. ಇದು ಹೇಗೆ ಅಂದರೆ, ನೀವು ಹೋಲ್ ಚಾರ್ಮುಡಿ ಎಲ್ಲ ಕಡೆ ಕಾಣಿಸ್ತಾ ಇತ್ತು, ಇವಾಗ ಎಲ್ಲ ಕಡೆ ಸ್ವಲ್ಪನೇ ಕಡಿಮೆ ಆಗ್ತದೆ. ಸೊ ಗಾಯ್ಸ್, ಪ್ಲೀಸ್ ಹ್ಯಾವ್ ಸಮ್ ಅವೇರ್ನೆಸ್. ನೀವು ಅದನ್ನು ಆದಷ್ಟು ಪ್ಲಾಸ್ಟಿಕ್ಸ್ನೆಲ್ಲ ತುಂಬ ಕಡಿಮೆ ಯೂಸ್ ಮಾಡಬೇಡಿ ಅಂತ ಹೇಳ್ತಲ್ಲ, ಬಟ್ ಯೂಸ್ ಮಾಡೋದನ್ನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿ ಅಂತ. ಎಲ್ಲ ರಸ್ತೆಯಲ್ಲೇ ಬಿಸಾಕೋಗಿ ಎಲ್ಲ ಮಾಡಿದರೆ ಅದಾಗಲ್ಲ. ಪ್ಲಾಸ್ಟಿಕ್ನ ಸ್ವಲ್ಪ ನೀವು ಕಡಿಮೆ ಅವಾಯ್ಡ್ ಮಾಡಿ. ನೋಡಿ ಇಲ್ಲಿ ಸ್ಟಿಂಗು, ಬಿಯರ್ ಬಾಟಲ್ಸು, ವಾಟರ್ ಬಾಟಲ್ಸ್ ಅಂತೂ ರಾಶಿ ಇದೆ. ಅದನ್ನು ಕ್ಲೀನ್ ಮಾಡಿದವರು ಗೌರ್ಮೆಂಟ್ ಕಡೆಯಿಂದ ಕ್ಲೀನ್ ಮಾಡಿಸ್ತವ್ರು ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಅವ್ರು ಕ್ಲೀನ್ ಮಾಡಿಸ್ತಿಲ್ಲ, ಗೌರ್ಮೆಂಟ್ ಕ್ಲೀನ್ ಮಾಡಲಿ ಅಂತ ನೀವು ಕಾಯ್ತಾ ಕೂರಬೇಡಿ. ನೀವು ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಸಾಕು. ಈ ಜಾಗನ ಗೌರ್ಮೆಂಟ್ ಕ್ಲೀನ್ ಮಾಡ್ತಾರೆ, ಬರ್ತಾರೆ, ಅವ್ರು ಅದನ್ನು ಕಸ ಹಾಯಿಸ್ಕೊಂಡು ಹೋಗ್ತಾರೆ ಅಂತ ನೀವು ಕಸ ಬಿಸಾಕೋದಲ್ಲ. ಅವ್ರು ಆರಿಸೋದನ್ನ ಆರಿಸ್ಲಿ, ಬಟ್ ನೀವು ಇನ್ನು ಮುಂದೆ ಕಸ ಹಾಕಬೇಡಿ ಅಂತ ನಾನು ಹೇಳ್ತೀನಿ ಅಷ್ಟೇ ನಿಮಗೆ. ಸೊ ನೋಡಿ, ಇಂಥ ಸಮ್ಮರಲ್ಲಿ ಕಂಪ್ಲೀಟ್ ಗ್ರೀನರಿಂದ ತುಂಬೋಗಿರೋ ಜಾಗನ ನೀವು ಈ ಥರ ಮಾಡಿಟ್ರೆ, ಈ ಸೀನರಿ ಎಂಜಾಯ್ ಮಾಡೋಕ್ಕೆ ಬಂದವ್ರಿಗೆ ಪ್ಲಾಸ್ಟಿಕ್ ನೋಡಿದ ತಕ್ಷಣ ಆ ಎಂಜಾಯ್ಮೆಂಟೇ ಹೋಗ್ಬಿಡುತ್ತೆ. ಅಂದರೆ ಎಲ್ಲರಿಗೂ ಅಭ್ಯಾಸ ಹೋಗಿದೆ, ಆ ಪ್ಲಾಸ್ಟಿಕ್ ನೋಡಿದ್ರೂ ಓಕೆ ಇದೇ ನಮ್ಮದು ಸೀನರಿ ಅಂತ ನೋಡ್ಕೊಂಡು ಹೋಗ್ತಾರೆ, ಆ ಥರ ಆಗಿದೆ. ಪ್ಲೀಸ್ ಡೋಂಟ್ ಡೂ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಯಾವಾಗ್ಲೂ ಸ್ವಲ್ಪ ಮೆಚೂರಿಟಿಯಿಂದ ಥಿಂಕ್ ಮಾಡಿ. ನಿಮ್ಮದು ಫ್ಯೂಚರ್ಗೋಸ್ಕರ ನಮ್ಮ ನೇಚರ್ನ ಇದೇ ಥರ ಕಾಪಾಡ್ಕೊಂಬನ್ನಿ ಅಂತ ಹೇಳ್ತಾ ವಿಲ್ ಶಾರ್ಟ್ ದಿಸ್. ಚಿಕ್ಕಮಂಗ್ಳೂರಿನವ್ರೇನಾ ನೀವು? ಇಲ್ಲಿಯವರೇನಾ? ಚಿಕ್ಕಮಂಗ್ಳೂರಿಂದ ಬಾರ್ಡ್ರ್, ಚಿಕ್ಕಮಂಗ್ಳೂರಿಂದ ಬಾರ್ಡ್ರ್, ಬಟ್ ಚಿಕ್ಕಮಂಗ್ಳೂರು ಡಿಸ್ಟಿಕ್. ನಮ್ಮ ನೇಚರ್ ಪ್ಲೇಸ್ ಯಾವ ಥರ ಅನಿಸುತ್ತೆ ನಿಮಗೆ? ಇದೆಲ್ಲ ತುಂಬ ಚೆನ್ನಾಗಿದೆಲ್ಲ. ಹಾಂ,
ಬಟ್ ಆದರೆ ಜನ ಇಲ್ಲೆಲ್ಲ ಪ್ಲಾಸ್ಟಿಕ್ಸ್ ಹಾಕ್ತಾರಲ್ಲ, ಅದಕ್ಕೆ ನೀವೇನು ಹೇಳ್ತೀರಾ? ಪ್ಲಾಸ್ಟಿಕ್ ಹಾಕ್ಬಾರ್ದು, ಹಾಂ. ಬಟ್ ಇಲ್ಲಿ ಪ್ಲಾಸ್ಟಿಕ್ ಹಾಕಕ್ಕೆ ಅಂತ ಸ್ವಚ್ಛತೆ ಕಾಪಾಡಿ ಅಂತ ಇಲ್ಲೆಲ್ಲಾದ್ರೂ ಇಲ್ಲಿ ಟೂರಿಸಂ ತರ ಬರ್ತಾರಲ್ಲ, ಅದನ್ನು ಉಪಯೋಗಿಸಿ ಅಂತ ಈಗ ನಗರಸಭೆ ವಾರ್ಡ್ಗಳಿಗೆಲ್ಲ ಹಾಕಿರ್ತಾರಲ್ಲ, ಆ ಥರ ಅಟ್ಲೀಸ್ಟ್ ಏನಾರು ಒಂದು ಇಲ್ಲಿ ಸೈಡಲ್ಲಿ ಅಂದರೆ ಆ ರೀತಿದು ಹಾಕ್ಲಿಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಇಲ್ಲಿ ಮಂಗಗಳೆಲ್ಲ ಇರುತ್ತಲ್ಲ, ಆ ಡಸ್ಟ್ಬಿನ್ಸ್ನ ಎತ್ತಿ ಮತ್ತು ಗಲೀಜಾಗುತ್ತೆ ಮತ್ತು ತಿಂದಾಕುತ್ತೆ. ನಾವೇನು ಹೇಳ್ತಾ ಇರೋದಂದ್ರೆ ಈ ಜಾಗಗಳಲ್ಲಿ ಓಡಾಡ್ತಾರಲ್ಲ ಅವ್ರು ಆ ಪ್ಲಾಸ್ಟಿಕ್ನ ಅವ್ರ ಗಾಡಿಲೇ ಇಟ್ಕೊಳ್ಳಿ, ಅವ್ರ ಹತ್ರನೇ ಇಟ್ಕೊಳ್ಳಿ, ಸಿಟಿ ಏರಿಯಾಕ್ಕೆ ಹೋಗಿ ಅಲ್ಲಿ ಡಸ್ಟ್ಬಿನ್ಸ್ ಇರುತ್ತೆ ಅಲ್ಲಿ ಹಾಕ್ಕೊಳ್ಳಿ. ಸೊ ಈ ರೀತಿ ನೇಚರ್ ಪ್ಲೇಸಸ್ ಹಾಕಬಾರ್ದು ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾವಾಗ್ಲೂ. ನಿಮಗೆ ಹೇಗೆ ಅನ್ಸುತ್ತೆ ನಾನು ಹೇಳಿದ ಕರೆಕ್ಟಾ ತಪ್ಪ? ನೀವು ಹೇಳಿದ್ದು 100%. ನಾನು ಚಿಕ್ಕಮಂಗ್ಳೂರು, ನಾನು ಇಲ್ಲೇ ಅವನೇ, ಬಟ್ ಆದರೆ ನಮ್ಮ ಚಿಕ್ಕಮಂಗ್ಳೂರು ಪ್ಲೇಸಿಗೆ ಬರೋ ಟೂರಿಸ್ಟ್ ಕಡೆಯಿಂದ ಆಗ್ತಿರೋ ಪ್ರಾಬ್ಲಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಕರೆಕ್ಟಾಗಿ ನಿಮ್ದು ಗಾಡಿ ಕಾಣಿಸ್ತು ಹಂಗಾಗಿ ಕೇಳ್ತಾ ಇದ್ದೇನೆ. ನೀವು ಹೇಳಿದ್ದು ಆ್ಯಕ್ಚುಲಿ 100% ಕರೆಕ್ಟು, ಬಟ್ ಏನು ಮಾಡ್ತಾರೆ ಅಂತಂದರೆ ಈಗ ನಾನು ಬಸ್ಸಲ್ಲಿ ಹೋಗಿ ಬಂದು ನೋಡ್ದು, ಬಸ್ಸಲ್ಲಿ ಬರ್ತಾರೆ, ವಾಟರ್ ಬಾಟಲ್ಸ್ ಇಟ್ಕೊತಾರೆ, ನೀರು ಖಾಲಿ ಐತೆ ಆ ಬಾಟ್ಲ್ ತೆಗೆದು ಆಚೆ ಬಿಸಾಕ್ತಾರೆ, ಹೋಗ್ತಾ ಇರ್ತಾರೆ. ನೀವು ಹೇಳ್ದಂಗೆ ಅವ್ರವರು ತಗೊಬಂದಿರೋಂಥ ಏನಿದೆ ಅವರು ಸ್ನ್ಯಾಕ್ಸ್ ಆಗಲಿ ಬಾಟಲ್ಸ್ ಆಗಲಿ ಅವ್ರವ್ರ ಬ್ಯಾಗಲ್ಲಿ ವಾಪಸ್ಸು ತಗೊಂಡೋಗಿ ಎಲ್ಲಿ ಏನು ಡಸ್ಟ್ಬಿನ್ಗಳು ಇರುತ್ತೆ ಅದಕ್ಕಾಗಿ ಅವೈಲೇಬಲ್ ಆಗಿರುತ್ತೆ ಆ ಜಾಗದಲ್ಲಿ ಹಾಕಿದರೆ ಉತ್ತಮವಾಗಿರುತ್ತೆ, ನೇಚರ್ ಚೆನ್ನಾಗಿರುತ್ತೆ, ಬರೋ ವಾತಾವರಣ ಮತ್ತು ಇಲ್ಲಿ ಪ್ರಾಣಿ ಪಕ್ಷಿಗಳು ಯಾವುದೇ ಥರ ತೊಂದರೆ ತಾಪತ್ರೆ ಆಗದಂಗೆ ಅನುಕೂಲ ಆಗಿರುತ್ತೆ. ಇನ್ನು ನಮ್ಮದು ಇನ್ನೂ ಯಂಗ್ಸ್ಟರ್ಸ್, ಇನ್ನು ಅಂದರೆ ನಮ್ಮ ಮೊಮ್ಮಕ್ಕಳು ತನಕನೂ ಈ ಜಾಗ ಇದೇ ಥರ ಇರಲಿ, ಫುಲ್ ಪ್ಲಾಸ್ಟಿಕಲ್ಲಿ ತುಂಬಿಸ್ಬೇಡಿ ಆ ಥರ ಹೇಳ್ತಾ ಇದ್ದೀವಿ. ನೋಡೋಣ, ನಿಮ್ಮ ಮಾತೇ ಕೇಳ್ತಾರೆ ಜನ, ನೋಡೋಣ. ಸಂಜಯ್ ಅಂತ, ಗೌತಮ್ ಅಂತದ್ದು ಮಲ್ನಾಡ್ ಗೊತ್ತು ಚಾನಲಲ್ಲಿ ಬರುತ್ತೆ ಇದೆಲ್ಲ ನೋಡಿ. ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಹೇಗೆ ಅಂದರೆ ಈ ಪ್ಲಾಸ್ಟಿಕ್ ಅವೇರ್ನೆಸ್ ಬಗ್ಗೆನೇ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ನೀವು ಅದನ್ನು ನೋಡಿ, ನಿಮ್ಮಲ್ಲೂ ಸ್ವಲ್ಪ ಹೇಳಿ, ಅಲ್ಲೆಲ್ಲರೂ ಇದ್ರೆ ಈಗ ಟೂರಿಸ್ಟ್ ಬರ್ತಾರಲ್ಲ ಅವ್ರು ಪ್ಲಾಸ್ಟಿಕ್ ಹಾಕಿದ ಕಡೆ ನೀವು ಕ್ವಶನ್ ಮಾಡಿ. ನೀವು ಕ್ವಶನ್ ಮಾಡಿದ್ರೇ ಆಗೋದು, ಕ್ವಶನ್ ಮಾಡಲಿಲ್ಲ ಅಂದರೆ ಯಾರು ಸರಿಯಾಗಿರೋದು. ಮಾಡ್ತೀವಿ ಇನ್ಮೇಲೆ ಅಂದರೆ ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಜನಗಳಿಂದ ಇನ್ನೇ ಯಥೇಚ್ಛವಾಗಿ ಆ ಜಾಗದಲ್ಲಿ ಯಾವುದೇ ಥರದ್ದು ಪ್ಲಾಸ್ಟಿಕ್ಸನ್ನು ಬಳಸಬಾರದು ಅನ್ನೋ ಥರದ್ದು ಅವರ ಮನಸ್ಸಲ್ಲಿ ಮೈಂಡಲ್ಲಿ ಓಡಲಿ. ಇಲ್ಲೊಂದು ಚೂರು ಬಗ್ಗೆ ನೋಡಿ ಅಣ್ಣ, ಬಿಯರ್ ಬಾಟಲ್ಸ್, ಪ್ಲಾಸ್ಟಿಕ್ಸು ನನ್ನದಕ್ಕಿಂತ ವಯಸ್ಸು ನೀವು ದೇವರಣ್ಣ ಹೇಳ್ತೀನಿ, ನಿಮ್ಮ ಚಾನಲ್ಸ್ ರಿವ್ಯೂಸ್ ಬರುತ್ತೆ ಇವ್ರ ಕಡೆ ಕೇಳಿ. ಅದೇ ಇವ್ರ ವಾಯ್ಸ್ನೇ ಎಷ್ಟು ಜನ ಕೊಂಡಾಡ್ತಾರೆ ಅಂದರೆ ಹಂಗಿದೆ ವಾಯ್ಸ್. ಇವ್ರದ್ದು ಚಾನಲ್ ಇದೆ, ಬೆಂಗಳೂರು ರಿಪೋರ್ಟ್ ಮಾಡ್ತಾರೆ, ಜರ್ನಲಿಸಮ್, ಇವರು ಎಲ್ಲ ಮೀಡಿಯಾದಲ್ಲಿ ಇವರೇ ಮಾಡ್ತಾರೆ. ಪ್ಲಾಸ್ಟಿಕ್ ಕಡಿಮೆ ಮಾಡೋದನ್ನ ಯಾವ ಥರ ಅವೇರ್ನೆಸ್ ಮಾಡಬೇಕು? ಏನಾಗುತ್ತೆ ನಮ್ಮಲ್ಲಿ ಅಂದರೆ ಈ ಲೋಕಲ್ ಅಥಾರಿಟೀಸ್ ಅಂತ ಏನು ಕರಿತೀವಿ, ಸೊ ಇವ್ರಿಗೆ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಹೌದು, ಓಕೆನಾ? ಸೊ ಹಂಗಾಗಿ ಆಮೇಲೆ ಸೊ ಇಲ್ಲಿ ನೀವು ಹೇಳೋದಂಗೆ ಡಸ್ಟ್ಬಿನ್ ಇಡೋಕ್ಕಾಗಲ್ಲ, ರೋಡ್ಗೆ ಎಸಿತಾರೆ, ಮಂಗಗಳು ಎಸಿತವೆ ಅಂತ ನೀವು ಅಂತಂದರೆ, ಆಮೇಲೆ ಏನಾಗುತ್ತೆ ಅಂತಂದಾಗ ವಾಟ್ ಎವರ್ ಥಿಂಗ್ಸ್ ಯು ಕ್ಯಾನ್ ಡೂ, ಬಟ್ ಏನಾಗುತ್ತೆ ಅಂದರೆ ಜನಗಳ ಮನಸ್ಸಲ್ಲಿ ಮೂಡಲಿಲ್ಲ ಅಂತಂದರೆ ಅದೇ ನನ್ನ ಪಾಯಿಂಟ್ ಇರೋದು, ಅದು ಜನಗಳ ಮನಸ್ಸಲ್ಲಿ ಯಾವ ಥರ ಮೂಡಿಸ್ಬೇಕು. ಆಮೇಲೆ ಏನಂದರೆ ಅಟ್ಲೀಸ್ಟ್ ನೀವು ಎಲ್ಲ ಕಡೆ ಆಗಿಲ್ಲ ಅಂತಂದಾಗ ಇದೊಂದು ವ್ಯೂ ಪಾಯಿಂಟ್ ಇದೆ. ಸೊ ನೀವು ಈ ವ್ಯೂ ಪಾಯಿಂಟ್ಗಳಲ್ಲಿ ಏನು ಮಾಡಬೇಕು, ಏನೋ ಒಂದು ಡಸ್ಟ್ಬಿನ್ಸು ಏನಾದರೂ ಒಂದು ಇಟ್ಬಿಟ್ಟು ನೀವು ಡಸ್ಟ್ಬಿನ್ಸನ್ನು, ಬಟ್ ತುಂಬ ಕಷ್ಟ ಇದೆ, ಯಾಕೆ ಅಂತಂದರೆ ಮೇಂಟೈನ್ ಮಾಡೋಕ್ಕೆ ಅಂತ ಇನ್ ದ ಸೆನ್ಸ್ ಏನಾಗುತ್ತೆ, ಇಲ್ಲಿ ತುಂಬ ಕರ್ವ್ಸ್ ಇದೆ, ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಕಷ್ಟನೇ. ಇಲ್ಲ ನೀವೊಂದು ಆಕ್ಯುಪೈಡ್ ವ್ಯೂ ಪಾಯಿಂಟ್ ಮಾಡಬೇಕು, ನಿಮ್ಗೆ ಒಂದು ಪೆಟ್ರೋಲ್ ಗಾಡಿ ಬಿಡಬೇಕು ಇಲ್ಲಿ, ಅರ್ಥ ಆಯ್ತಾ? ಬರೀ ಘಾಟ್ ಟು ಘಾಟ್ ನಾನು ಹಾರ್ಡ್ಲಿ ಒಂದು 20 ಕಿಲೋಮೀಟ್ರ್ 25 ಕಿಲೋಮೀಟರ್ ಅಲ್ವಾ? ಸೊ 2 ಪೆಟ್ರೋಲ್ ಗಾಡಿ ಮಾಡಬೇಕು, ಅಟ್ಲೀಸ್ಟ್ ಕಣ್ಣು ಕಾಣಿಸ್ದವ್ರು ಫೈನ್ ಹಾಕಿದ್ರೆ ಮಿಕ್ಕವರಿಗೆ ಅವೇರ್ನೆಸ್ ಬರುತ್ತೆ, ಭಯ ಬರುತ್ತೆ. ನೀವು ಜನಗಳಲ್ಲಿ ಅವೇರ್ನೆಸ್ ಮೂಡಿಸ್ತೀವಿ ಅನ್ನೋದು ಸುಳ್ಳು. ನಾನು ಹೇಳೋದೇನು ಗೊತ್ತಾ, ಜನಗಳಲ್ಲಿ ಭಯ, ಅರ್ಥ ಆಯ್ತಾ? ನೀವು 500 ರೂಪಾಯಿ 10 ಜನಕ್ಕೆ 500 ರೂಪಾಯಿ ಫೈನ್ ಹಾಕಿ, ಅರ್ಥ ಆಯ್ತಾ? ಸೊ ಸುಮ್ಮನೆ ಫೈನ್ದು ಬ್ಯಾನರ್ ಹಾಕಿ, ಇಲ್ಲಿ ಹಿಂಗೆ ಹಾಕಿ ಹಿಂಗೆ ಮಾಡಿದ್ರೆ ಹಿಂಗೆ ಹಾಕ್ತೀವಿ, ಅವಾಗ 11 ಜನ ಹೆದರ್ತಾರೆ. ಆಮೇಲೆ ಇದು ಪ್ರವಾಸೋದ್ಯಮ ಇಲಾಖೆ ಕಡೆಯಿಂದ ಇದಕ್ಕೆ ಸ್ಟ್ರಿಕ್ಟ್ ಸೂಚನೆ ಬರಬೇಕು. ಸರ್ ಇಲ್ಲ ನಾನು ಹೇಳೋದೇನಂತಂದರೆ ಮಳೆಗಾಲದಲ್ಲಿ ಇದಾಗಲ್ಲ ಬಿಡಿ. ಸೊ ಅಟ್ಲೀಸ್ಟ್ ಬೇಸಿಗೆಯಲ್ಲಿ ಮತ್ತು ವಿಂಟ್ರಲ್ಲಿ ಗಾಡಿಗಳನ್ನ ಬಿಟ್ಬಿಡ್ಬೇಕು, 2 ಪೆಟ್ರೋಲಿಂಗ್ ಗಾಡಿ, ಅರ್ಥ ಆಯ್ತಾ? ಸೊ ನಿಮ್ಗೆ ಮೇಂಟೆನೆನ್ಸ್ ಆಗಲ್ವಾ, ಆ ಮೇಂಟೆನೆನ್ಸ್ಗೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಲೋಕಲ್ ಬಾಡೀಸ್ ಇದೆ, ಪಂಚಾಯತ್ ಇದೆ, ಇಲ್ಲ ಯಾವುದೋ MLA ಫಂಡಿಂದನೋ ಮತ್ತೊಂದು ಫಂಡಿಂದನೋ ಕೊಡಲಿ ಬಿಡ್ರಿ. ನೀವು 2 ಪೆಟ್ರೋಲಿಂಗ್ ಒಂದು 3 ಮಂತ್ಸ್ ಮಾಡಿದ್ರಿ ಅಂದರೆ ಅಟ್ಲೀಸ್ಟ್ ಒಂದು 50 to 60% ಕಮ್ಮಿ ಆಗ್ತದೆ. ನೀವು ಹೇಳಂಗೆ ಜನಕ್ಕೆ ಅವೇರ್ನೆಸ್ ಹುಟ್ಟಿಸೋದು. ಸರ್ ಇಲ್ಲ, ಅವೇರ್ನೆಸ್ ಹುಟ್ಟಿಸ್ಬೇಡಿ ಸರ್. ಅವೇರ್ನೆಸ್ ಇವಾಗ ನಾನು ಕೇಳ್ತೀನಿ ಸರ್, ನಾನು ಕ್ಯಾರಿಂಗ್ ವಾಟರ್ ಬಾಟ್ಲು ಕುಡಿದು ಹಿಂಗೆ ಗಾಡೀಲಿ ಹೋಗ್ತಾ ಇರ್ತೀನಿ, ಇಲ್ಲೇ ಎಸಿತೀನಿ, ಆಯ್ತು? ಅದು ನೋಡಿದ್ರೆ ಅವನಾರು 500 ಫೈನ್ ಹಾಕಿದಾಗ 10 ರೂಪಾಯಿ ವಾಟರ್ ಬಾಟ್ಲಿಗೆ ನಾನೇ ಕಪ್ಪ 500 ಕಟ್ಟಬೇಕು ಅಂತೇಳಿ ಆ ಭಯ ಕ್ರಿಯೇಟ್ ಆಗುತ್ತೆ. ಹೌದು. ಸೊ ಗಾಯ್ಸ್ ನೋಡಿ, ಮೇನ್ಲಿ ಗೌರ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೊಳ್ಳಿ.
ಇಂಥ ಜಾಗನ ನೀವು ಸ್ವಲ್ಪ ಉಳ್ಸೋಕ್ಕೋಸ್ಕರ ಒಂದು ಸರ್ ಹೇಳಂಗೆ ಪೆಟ್ರೋಲಿಂಗ್ ಗಾಡಿ ಬಿಡಿ. ಇನ್ನೊಂದೇನಪ್ಪ ಅಂತಂದ್ರೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಮ್ಮ ಎಕನಾಮಿಕಲ್ ಲ್ಯಾಂಗ್ವೇಜಲ್ಲಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಂದ್ರೆ ನೀನೇನು ಹೊಸದು ಮಾಡಬೇಡ, ಇರೋದನ್ನ ನೆಕ್ಸ್ಟ್ ಜನ್ರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಮಾಡು ಅಂತ. ಅರ್ಥ ಆಯ್ತಾ? ನೀನು ಏನು ಹೊಸದು ಮಾಡಬೇಡ, ಇದನ್ನೆಲ್ಲ ಯಾವನು ಮನುಷ್ಯ ಕ್ರಿಯೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನೀವು ಆಲ್ರೆಡಿ ಮಾಡಿ ಪ್ಲಾನ್ ಮಾಡಿ ತೋರಿಸಿ ಸರ್ ಬೇಕಾದ್ರೆ. ಸೊ ನೋ ಒನ್ ವಿಲ್ ಕ್ರಿಯೇಟ್ ಇಟ್. ಇದನ್ನ ಯಾರೂ ಪ್ಲಾನ್ ಮಾಡಿ ಮಾಡೋಕ್ಕಾಗಲ್ಲ. ಅದು ಅರ್ಥ ಆಯ್ತಾ? ಸೊ ಅವ್ನು ಎಂಥ ಸರ್ವಶ್ರೇಷ್ಠನೇ ಆಗಿದ್ರು ಪ್ರಕೃತಿ ಮುಂದೆ ಏನೂ ಅಲ್ಲ. ಪ್ರಕೃತಿ ಉಳಿಸ್ಕೊಳ್ಳಿ ಅಷ್ಟೇ. ನೀವು ಏನೂ ಮಾಡಬೇಡಿ, ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡ್ಕೊಡಿ ಅಷ್ಟೇ. ಅಟ್ಲೀಸ್ಟ್ ನೀವು ನೋಡ್ತಿರೋದನ್ನ ನಿಮ್ಮ ಜನ್ರೇಷನ್ ನೋಡಲಿ ಅಂತ. ಈಗ ನಮಗೆ ಈ ಮೊಬೈಲ್ ಟವರ್ಸ್ ಗುಬ್ಬಚ್ಚಿಗಳು ಅವು ಇವೆಲ್ಲ ನಮ್ಗೆ ಅಟ್ಲೀಸ್ಟ್ ಮನೆ ಹತ್ರ ಕಿಚ್ಚಿ ಅಂತಿತ್ತು. ನಿಮ್ಮ ಮಕ್ಕಳಿಗೆ ಇವಾಗ ಎಲ್ಲಿ ತೋರಿಸ್ಬೇಕು ಹೇಳ್ರಿ? ಗುಬ್ಬಚ್ಚಿ ಇಲ್ಲೆಲ್ಲ ತೋರ್ಸಕ್ಕೆ ಹೇಳೋದಷ್ಟೇ. ಸಸ್ಟೈನಬಲ್ ಡೆವಲಪ್ಮೆಂಟ್ ಏನಿದೆ ಅದನ್ನು ನೆಕ್ಸ್ಟ್ ಪೀಳಿಗೆ ಉಳಿಸಿ, ಆಮೇಲೆ ಇವನ್ನೆಲ್ಲ ನಮ್ಮ ಮಕ್ಕಳಿಗೆ ಸಿನಿಮಾದಲ್ಲೋ ಅಥವಾ ಈ ಜನರೇಷನಲ್ಲೋ ನೋಡಬಾರ್ದು. ಇದು ಹೆಂಗಿದೆ ಅಂತ ಕಣ್ಣಾರೆ ನೋಡಬೇಕು ಅಂತಂದ್ರೆ ಸ್ವಲ್ಪ ಜನ ಬುದ್ಧಿ ಬರಬೇಕು. ಥ್ಯಾಂಕ್ ಯು ಸರ್, ನೈಸ್ ಜಾಬ್. ಒಳ್ಳೆದಾಗಿ ಶಶಿಧರ್ ಅಂತೇಳಿ ಸಂಬಂಧಪಟ್ಟ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹಾಕಿ ಇದನ್ನ ಟ್ಯಾಗ್ ಮಾಡ್ತೀನಿ. ಟ್ಯಾಗ್ ಮಾಡಿ. ನಿಲ್ಲೋದ್ಕಿಂತ ಬಸ್ಸಲ್ಲಿ ಹೋಗ್ತಾರಲ್ಲ ಅವರೇ ಬಿಸಾಕ್ ಹೋಗ್ಬಿಡ್ತಾರೆ ಸರ್. ಆಲ್ಮೋಸ್ಟ್ ಆಲ್ ಇಲ್ಲಿ ಪ್ಲಾಸ್ಟಿಕ್ ಹಾಕಿದಕ್ಕೆ ಫೈನ್ ಮಾಡ್ತೀರಲ್ಲ ಸರ್ ನೀವು? ಪ್ಲಾಸ್ಟಿಕ್ ಹಾಕೋದಕ್ಕೆಲ್ಲ ಫೈನ್ ಮಾಡ್ತೀರಾ? ಇಲ್ಲ, ನಗರಸಭೆಯವ್ರು ಗ್ರಾಮ ಪಂಚಾಯತಿ ಅವ್ರು ಮಾಡಿದ್ರು ಸರ್. ಥ್ಯಾಂಕ್ ಯು ಸರ್. ನಮ್ದು ಇಲ್ಲೇ ಮೂಡಿಗೆರೆ, ನಮ್ದು ಗೌತಮ್ ಅಂತ. ನಮ್ಮ ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ, ಉದಯ್ ಅಂತ, ಮೂಡಿಗೆರೆ ರೇಂಜ್ ಅವ್ರಿಗೆ. ಅಲ್ಲೆಲ್ಲ ಫುಲ್ ಕೆಳಗೆಲ್ಲ ಬಿಯರ್ ಬಾಟಲ್ಸ್ ಎಲ್ಲ ಹಾಕೋಗಿದ್ದಾರೆ ಕೆಳಗೆ ಡೌನ್ಗೆ. ನಮಗೂ ಹಂಗೆ ಸರ್. ನಾನು ಕೆಮ್ಮಣ್ಣಗುಂಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋದು. ಅಲ್ಲೂ ಅಷ್ಟೇ, ಏನ್ ಮಾಡಿದ್ರು ಬಿಡಲ್ಲ. ಅಲ್ಲಿ ಗಾಡಿ ಜಾಗ ಸಿಕ್ತು ಅಂದ್ರೆ ನಿಲ್ಲಿಸ್ತಾರೆ, ಕಾಡು ಒಳಗಡೆ ನಡ್ಕೊಂಡು ಹೋಗ್ತಾರೆ, ಮತ್ತೆ ಆಮೇಲೆ ಪರಿಸ್ಥಿತಿ. ಸರಿ ಸರ್, ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಫೈನ್ಸ್ ಬಗ್ಗೆ ಅವಣ್ಣ ಹೇಳಿದ್ರು ನೀವು ನೋಡಂಗೆ. ಸೊ ಫೈನ್ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹಾಕಕ್ಕಾಗಲ್ಲ. ಇದು ಹೇಗೆ ಅಂದ್ರೆ ಇದು ಗ್ರಾಮ ಪಂಚಾಯತಿಗೆ ಸೇರುತ್ತಾ ಅಥವಾ ನಮ್ಮ ನಗರಸಭೆಗೆ ಸೇರುತ್ತಾ ಗೊತ್ತಿಲ್ಲ, ಬಟ್ ಇದು ನಮ್ಮ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಅನ್ಕೊಂತೀನಿ. ಈ ಕಡೆ ಯಾವುದು ಕೊಡ್ಕೇರ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಅನ್ಕೊಂತೀನಿ. ಸೊ ಕೊಡ್ಕೇರ ಗ್ರಾಮ ಪಂಚಾಯತಿಗೆ ಸೇರಿದ್ರೆ ದಯವಿಟ್ಟು ನೀವು ಅದನ್ನ ಫೈನ್ ಮಾಡಿ, ಆ ಫೈನಲ್ಲಿ ಬರೋ ಅಮೌಂಟ್ನೇ ಕ್ಲೀನಿಂಗಿಗೆ ಯೂಸ್ ಮಾಡ್ಕೊಳ್ಳಿ. ಒಬ್ರಿಗೆ ಈಗ 10 ರೂಪಾಯಿ ಬಾಟ್ಲ್ ಹಾಕಿದಕ್ಕೆ ಅಣ್ಣ ಹೇಳಂಗೆ ಒಂದು 500 ರೂಪಾಯಿ ಫೈನ್ ಹಾಕಿದ್ರೆ ಸಾಕು. ಆ 500 ರೂಪಾಯಿಲಿ ಗಾಡಿದು ಫ್ಯೂಲ್ ಬರುತ್ತೆ, ಲೇಬರ್ಸ್ ಅಂದ್ರೆ ಏನ್ ಕ್ಲೀನಿಂಗ್ ಲೇಬರ್ಸ್ ಇರ್ತಾರೆ ಅವ್ರದ್ದು ಸ್ಯಾಲ್ರಿ ಬರುತ್ತೆ. ಸೊ ಪ್ಲಾಸ್ಟಿಕ್ ಹಾಕೋದು ಕಡಿಮೆ ಮಾಡ್ತಾರೆ, ಅದು ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಬರುತ್ತೆ. ಸೊ ಅವೇರ್ನೆಸ್ ಅನ್ನೋದನ್ನ ಇವಾಗ ನಾನು ಬರೀ ವಿಡಿಯೋಸ್ ಅಲ್ಲಿ ಬಡ್ಕೊಂಡ್ರೆ ಆಗಲ್ಲ. ಅವೇರ್ನೆಸ್ ಅಲ್ಲಿ ಒಬ್ಬಕ್ಕೊಬ್ರು ಹೇಳ್ತಾ ಬಂದ್ರೆ ಅದಾಗುತ್ತೆ. ಹಾಕಿ ಅವರಿಗೆ 500 ಅಲ್ಲ 1000 ರೂಪಾಯಿನೇ ಫೈನ್ ಹಾಕಿ. ಒಂದು ಪ್ಲಾಸ್ಟಿಕ್ ಕವರ್ 1000 ರೂಪಾಯಿ ಫೈನ್ ಬಿದ್ದಾಗ್ಲೇನೆ ಅಯ್ಯೋ ಇದು ಯಾವ್ದೋ 1 ರೂಪಾಯಿ ಪ್ಲಾಸ್ಟಿಕ್ ಕವರ್ ಬಿಸಾಕಿದ್ರೆ 1000 ರೂಪಾಯಿ ಬೀಳುತ್ತೆ, ಸುಮ್ಮನೆ ಬೇಡಪ್ಪ ತಗೋ ಗಾಡಿಲಿ ಇಟ್ಕೊಳ್ಳೋಣ ಅನ್ನೋ ಒಂದು ಭಯ ಹುಡ್ಸಿ ಸಾಕು ಪಬ್ಲಿಕ್ಸಿಗೆ. ಅಂಡ್ ಟೂರಿಸ್ಟ್ ಅಂತ ಹೇಳ್ತಾ ಇಲ್ಲ, ನಮ್ಮವರೇ ಆಗಿರ್ಬೋದು, ಲೋಕಲ್ ಇಟ್ಸೇ ಆಗಿರ್ಬೋದು, ಯಾರೇ ಆಗಿರಿದ್ರು ಅವರಿಗೆ ಫೈನ್ ಮಿಸ್ ಮಾಡ್ದಂಗೆ ಹಾಕಿ. ಫೈನ್ ಹಾಕಿದ ತಕ್ಷಣ ಅವ್ರ ಅಣ್ಣ ಹೇಳಂಗೆ ಭಯ, ಜನಗಳಿಗೆ ಭಯ ಬಂದ್ರೇನೆ ಎಲ್ಲದು ಬರೋದು. ಇವಾಗ ಟ್ರಾಫಿಕ್ ಅಲ್ಲೂ ಅಷ್ಟೇ, ಫೈನ್ ಹಾಕ್ತಾರೆ ಅನ್ನೋದಕ್ಕೇನೆ ಹೆಲ್ಮೆಟ್ ಹಾಕೋದು, ಸೀಟ್ ಬೆಲ್ಟ್ ಹಾಕೋದು, ಇಲ್ಲ ಅಂದ್ರೆ ಯಾರು ಏನೋ ಹಾಕೊಳೋದಿಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ಹೇಳೋದು, ಸ್ವಲ್ಪ ಫೈನು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ. ಈ ತರ ಎಲ್ಲ ನೋಡಿ ಹಿಂಗ್ ಕುತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೂ ಪಕ್ಕದಲ್ಲಿ ಪ್ಲಾಸ್ಟಿಕ್ ಕವರು, ಈ ತರ ವಿಮಾಲು, ಸಿಗರೇಟು, ಈ ತರ ಲೇಸ್ ಪ್ಯಾಕೆಟ್ಸ್ ಈ ರೀತಿ ಬಿದ್ದಿದ್ರೆ ಅವ್ರ ಬೀವ್ ಎಂಜಾಯ್ ಮಾಡೋಕ್ಕಿಂತ ಕಾಲ ಹತ್ರ ಏನ್ ಬಿದ್ದಿದೆ ಅಂತ ನೋಡ್ಕೊಳೋದ್ರಲ್ಲೇನೆ ಅವ್ರದ್ದು ಟೈಮ್ ಹೋಗುತ್ತೆ. ಅದಕ್ಕೆ ಹೇಳೋದು, ಸ್ವಲ್ಪ ಪ್ಲಾಸ್ಟಿಕ್ ನ ಕಡಿಮೆ ಹಾಕಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.